ಬೀದರ್ನಲ್ಲಿ ಅಕ್ರಮವಾಗಿ ಗುಟ್ಕಾ ತಂಬಾಕು ತಯಾರಿಕೆ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೀದರ್ನಲ್ಲಿ ದಾಳಿ ಆಗಿರೋದು ಗುಟ್ಕಾ ತಂಬಾಕು ತಯಾರಿಕೆ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ದಾಳಿಯಾಗಿದೆ. ಅಕ್ರಮವಾಗಿ ತಯಾರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ರೇಡ್. ಸುಮಾರು 1 ಕೋಟಿ ಮೌಲ್ಯದ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಟ್ಕಾ ಪಾನ್ ಮಸಾಲ ಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಕೋಲಾರ ಕೈಗಾರಿಕೆ ಪ್ರದೇಶದ ಗೋದಾಮಿನಲ್ಲಿ ಈ ಘಟನೆ ನಡೆದಿದೆ. ನಕಲಿ ಗುಟ್ಕಾ ಪಾನ್ ಮಸಾಲ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ ಸ್ಥಳದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ ದಕ್ಷಿಣ ಭಾರತದ ಅಕ್ರಮ ತಾಣವಾಗಿ ಬದಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ, ಆಂಧ್ರಕ್ಕೆ ಸುಮಾರು 40ಕ್ಕೂ ಹೆಚ್ಚು ನಮೂನೆಯ ಗುಟ್ಕಾ ಪಾನ್ ಮಸಾಲ ಇಲ್ಲಿಂದಲೇ ಸರಬರಾಜಾಗ್ತಾ ಇತ್ತು ಅನ್ನುವಂಥ ಮಾಹಿತಿಯ ಮೇರೆಗೆ ಅಧಿಕಾರಿಗಳ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ನ ಕೊಳಾರ್ ಕೈಗಾರಿಕೆ ಪ್ರದೇಶದಲ್ಲಿ GST ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಗಡಿ ಜಿಲ್ಲೆ ಬೀದರ್ ಅಕ್ರಮಗಳ ತಾಣ ಆಗ್ತಾ ಇದೆಯಾ. ನಕಲಿ ಪಾನ್ ಮಸಾಲ ಗುಟ್ಕಾ ತಯಾರು ಮಾಡ್ತಾ ಇದ್ದ ಒಂದು ಗೋಡಾನ್ ಮೇಲೆ ಅಧಿಕಾರಿಗಳು ಮಧ್ಯರಾತ್ರಿ ದಾಳಿ ನಡೆಸಿದ್ದಾರೆ, ಕಾರ್ಯಾಚರಣೆ ನಡೆಸಿದ್ದಾರೆ. ಇಲ್ಲಿ ಒಂದಿಲ್ಲ ಎರಡಿಲ್ಲ, ಸುಮಾರು 40ರಿಂದ 50ಕ್ಕೂ ಅಧಿಕ ವಿವಿಧ ಹೆಸರಿನ ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಏನದಂದ್ರೆ ಅಧಿಕಾರಿಗಳು ರಾತ್ರಿಯಿಂದಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದಿಲ್ಲ ಎರಡಿಲ್ಲ, ಹಲವು ಹೆಸರಿನ ಹಲವು ಬ್ರ್ಯಾಂಡ್ ಏನೇನದಂದ್ರೆ ಪಾನ್ ಮಸಾಲ ಗುಟ್ಕಾ ಸೇರಿದಂತೆ ತಯಾರು ನಡೆಸುವ ಮೂಲಕ ಜನರ ಜೀವಕ್ಕೆ ಎಲ್ಲೋ ಒಂದು ಕಡೆ ಕುತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು. ಈ ರೀತಿ ಕೆಮಿಕಲ್ ಏನದಂದ್ರೆ ಅಡಿಕೆಯಲ್ಲಿ ಮಿಕ್ಸ್ ಮಾಡೋ ಮೂಲಕ ಪಾನ್ ಮಸಾಲ ತಯಾರು ಮಾಡ್ತಾರೆ. ಇದು ಏನಾದರೂ ಅಧಿಕಾರಿಗಳ ಪ್ರಕಾರ ಇದು ಏನಾದರೂ ಸ್ವಲ್ಪ ದೇಹಕ್ಕೆ ಸೇರ ಕ್ಯಾನ್ಸರ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದರು. ನಾವು ಒಳಗಡೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಬ್ರ್ಯಾಂಡ್ಗಳೇನದಂದ್ರೆ ನಕಲಿ ಬ್ರ್ಯಾಂಡ್ಗಳು ತಯಾರಿಸುವ ಮೂಲಕ ಎಲ್ಲೋ ಒಂದು ಕಡೆ ಬೀದರ್ ಇವತ್ತು ಅಕ್ರಮಗಳ ತಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ನೆರೆಯ ತೆಲಂಗಾಣ ಇತ್ತ ಮಹಾರಾಷ್ಟ್ರ ಎರಡು ಗಡಿಗೆ ಹೊಂದಿಕೊಂಡಿರುವ ಬೀದರ್ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಗುಟ್ಕಗಳನ್ನು ತಯಾರು ಮಾಡಿಟ್ಟಿದ್ದಾರೆ. ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು ತಯಾರು ಮಾಡಿಟ್ಟಿದ್ದಾರೆ. ಮತ್ತು ಅದೇ ರೀತಿ ತಯಾರು ಮಾಡುವಾಗೋಸ್ಕರ ಬೇಕಾದಂಥ ಪದಾರ್ಥ ಅಡಿಕೆ ಇರ್ಬೋದು ನೋಡ್ಬೋದು. ನಾವು ತೋರಿಸ್ತೀವಿ. ಸಾಕಷ್ಟು ಇದನ್ನು ಅಡಿಕೆ ಇದೆ ನೋಡ್ಬೋದು. ಅಡಿಕೆ ಸೇರಿದಂತೆ ಪ್ರತಿಯೊಂದು ಪ್ಯಾಕಿಂಗ್ ಕವರು ಏನಂದ್ರೆ ಇಲ್ಲಿ ಪತ್ತೆಯಾಗಿವೆ. ಕೋಟ್ಯಾಂತರ ಮೌಲ್ಯದ ನಕಲಿ ಗುಟ್ಕಗಳು ಪತ್ತೆಯಾಗಿವೆ ನೋಡ್ಬೋದು. ಈಗಾಗಲೇ ದಾಳಿ ನಡೆಸಿದಂಥ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು. ಇಂಥ ಸಾಕಷ್ಟು ಏನಂದ್ರೆ ಅಕ್ರಮ ಅಡ್ಡೆಗಳಲ್ಲಿ ನಡೀತಾ ಇವೆ. ಸಂಬಂಧಪಟ್ಟವ್ರು ಸರ್ಕಾರನೇ ಎಚ್ಚೆತ್ತುಕೊಳ್ಳಲೇಬೇಕು. ಯಾಕಂದರೆ ಜನರ ಜೀವ, ಜನರ ಹೊಟ್ಟೆ ಇಂಥವೇನ ನಕಲಿ ಗುಟ್ಕಗಳು ಸೇರಿದ್ರೆ ಎಲ್ಲೋ ಒಂದು ಕಡೆ ಶಿವನ ಪಾದ ಸೇರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಬೀದರ್ನ ಕೊಳಾರ್ ಕೈಗಾರಿಕೆ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಕೊಳಾರ್ ಕೈಗಾರಿಕೆ ಪ್ರದೇಶ ಆಗೋದು ಅಕ್ರಮಗಳ ತಾಣ ಆಗ್ತಾ ಇದೆ ಅಂತ ಹೇಳ್ಬೋದು ನೋಡ್ಬೋದು ನೀವು. ಈಗಾಗಲೇ ಇಲ್ಲಿ CPI ಕೂಡ ಬಂದರೆ, ನ್ಯೂಟನ್ ಪೊಲೀಸ್ ಸ್ಟೇಷನ್ CPI ಕೂಡ ಬಂದಿದ್ದಾರೆ. ಪೊಲೀಸರು ಇರ್ಬೋದು, GST ಇಲಾಖೆ ಅಧಿಕಾರಿಗಳಿರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಎಲ್ಲೋ ಒಂದು ಕಡೆ ಇವತ್ತು ಅಕ್ರಮ ತಾಣ ಆಗ್ಯದ ಅಂತ ಹೇಳ್ಬೋದು. ಸರ್ಕಾರ ಇನ್ನೂ ಉನ್ನತ ಅಧಿಕಾರಿಗಳು ತನಿಖೆ ನಡೆಸುವ ಮೂಲಕ ಈ ಒಂದು ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕಲೇಬೇಕೆಂಬುದು ಒತ್ತಾಯ ಜನರು ಕೂಡ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಅಕ್ರಮವಾಗಿ ಗುಟ್ಕಾ ತಂಬಾಕು ತಯಾರಿಕೆ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬೀದರ್ನಲ್ಲಿ ದಾಳಿ ಆಗಿರೋದು ಗುಟ್ಕಾ ತಂಬಾಕು ತಯಾರಿಕೆ ಮಾಡ್ತಾ ಇದ್ದಂತ ಅಡ್ಡೆ ಮೇಲೆ ದಾಳಿಯಾಗಿದೆ. ಅಕ್ರಮವಾಗಿ ತಯಾರಿಸುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ರೇಡ್. ಸುಮಾರು 1 ಕೋಟಿ ಮೌಲ್ಯದ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಟ್ಕಾ ಪಾನ್ ಮಸಾಲ ಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಕೋಲಾರ ಕೈಗಾರಿಕೆ ಪ್ರದೇಶದ ಗೋದಾಮಿನಲ್ಲಿ ಈ ಘಟನೆ ನಡೆದಿದೆ. ನಕಲಿ ಗುಟ್ಕಾ ಪಾನ್ ಮಸಾಲ ಕಚ್ಚಾ ವಸ್ತುಗಳು ಪತ್ತೆಯಾಗಿದೆ ಸ್ಥಳದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ ದಕ್ಷಿಣ ಭಾರತದ ಅಕ್ರಮ ತಾಣವಾಗಿ ಬದಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ತೆಲಂಗಾಣ, ಆಂಧ್ರಕ್ಕೆ ಸುಮಾರು 40ಕ್ಕೂ ಹೆಚ್ಚು ನಮೂನೆಯ ಗುಟ್ಕಾ ಪಾನ್ ಮಸಾಲ ಇಲ್ಲಿಂದಲೇ ಸರಬರಾಜಾಗ್ತಾ ಇತ್ತು ಅನ್ನುವಂಥ ಮಾಹಿತಿಯ ಮೇರೆಗೆ ಅಧಿಕಾರಿಗಳ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೀದರ್ನ ಕೊಳಾರ್ ಕೈಗಾರಿಕೆ ಪ್ರದೇಶದಲ್ಲಿ GST ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ಬೋದು. ಗಡಿ ಜಿಲ್ಲೆ ಬೀದರ್ ಅಕ್ರಮಗಳ ತಾಣ ಆಗ್ತಾ ಇದೆಯಾ. ನಕಲಿ ಪಾನ್ ಮಸಾಲ ಗುಟ್ಕಾ ತಯಾರು ಮಾಡ್ತಾ ಇದ್ದ ಒಂದು ಗೋಡಾನ್ ಮೇಲೆ ಅಧಿಕಾರಿಗಳು ಮಧ್ಯರಾತ್ರಿ ದಾಳಿ ನಡೆಸಿದ್ದಾರೆ, ಕಾರ್ಯಾಚರಣೆ ನಡೆಸಿದ್ದಾರೆ. ಇಲ್ಲಿ ಒಂದಿಲ್ಲ ಎರಡಿಲ್ಲ, ಸುಮಾರು 40ರಿಂದ 50ಕ್ಕೂ ಅಧಿಕ ವಿವಿಧ ಹೆಸರಿನ ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಏನದಂದ್ರೆ ಅಧಿಕಾರಿಗಳು ರಾತ್ರಿಯಿಂದಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದಿಲ್ಲ ಎರಡಿಲ್ಲ,
ನಡೆಯಲ್ಲ. ಹಲವು ಹೆಸರಿನ ಹಲವು ಬ್ರ್ಯಾಂಡ್ ಏನೇನದ ಅಂದ್ರೆ ಪಾನ್ ಮಸಾಲ ಗುಟ್ಕಾ ಸೇರಿದಂತೆ ತಯಾರು ನಡೆಸುವ ಮೂಲಕ ಜನರ ಜೀವಕ್ಕೆ ಎಲ್ಲೋ ಒಂದು ಕಡೆ ಕುತ್ತಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈ ರೀತಿ ಕೆಮಿಕಲ್ ಏನದಂದ್ರೆ ಅಡಿಕೆಯಲ್ಲಿ ಮಿಕ್ಸ್ ಮಾಡೋ ಮೂಲಕ ಪಾನ್ ಮಸಾಲ ತಯಾರು ಮಾಡ್ತಾರೆ. ಇದು ಏನಾದರೂ ಅಧಿಕಾರಿಗಳ ಪ್ರಕಾರ ಇದು ಏನಾದರೂ ಸ್ವಲ್ಪ ದೇಹಕ್ಕೆ ಸೇರಿದ್ರೆ ಕ್ಯಾನ್ಸರ್ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದರು. ನಾವು ಒಳಗಡೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಬ್ರ್ಯಾಂಡ್ಗಳೇನದಂದ್ರೆ ನಕಲಿ ಬ್ರ್ಯಾಂಡ್ಗಳು ತಯಾರಿಸುವ ಮೂಲಕ ಎಲ್ಲೋ ಒಂದು ಕಡೆ ಬೀದರ್ ಇವತ್ತು ಅಕ್ರಮಗಳ ತಾಣ ಆಗ್ತಾಯಿದೆ ಅಂತ ಹೇಳ್ಬೋದು. ನೆರೆಯ ತೆಲಂಗಾಣ ಇತ್ತ ಮಹಾರಾಷ್ಟ್ರ ಎರಡು ಗಡಿಗೆ ಹೊಂದಿಕೊಂಡಿರುವ ಬೀದರ್ ನೋಡ್ಬೋದು ನೀವು. ಸಾಕಷ್ಟು ಈಗಾಗಲೇ ಗುಟ್ಕಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ. ಗುಟ್ಕಾ ಇರ್ಬೋದು, ಪಾನ್ ಮಸಾಲ ಇರ್ಬೋದು, ತಯಾರು ಮಾಡಿ ಇಟ್ಟಿದ್ದಾರೆ. ಮತ್ತು ಅದೇ ರೀತಿ ತಯಾರು ಮಾಡುವಾಗೋಸ್ಕರ ಬೇಕಾದಂಥ ಪದಾರ್ಥ ಅಡಿಕೆ ಇರ್ಬೋದು. ನೋಡ್ಬೋದು, ನಾವು ತೋರಿಸ್ತೀವಿ. ಸಾಕಷ್ಟು ಇದನ್ನು ಅಡಿಕೆ ಇದೆ ನೋಡ್ಬೋದು. ಅಡಿಕೆ ಸೇರಿದಂತೆ ಪ್ರತಿಯೊಂದು ಪ್ಯಾಕಿಂಗ್ ಕವರು ಏನಂದ್ರೆ ಇಲ್ಲಿ ಪತ್ತೆಯಾಗಿವೆ. ಕೋಟ್ಯಾಂತರ ಮೌಲ್ಯದ ನಕಲಿ ಗುಟ್ಕಗಳು ಪತ್ತೆಯಾಗಿವೆ ನೋಡ್ಬೋದು. ಈಗಾಗಲೇ ದಾಳಿ ನಡೆಸಿದಂಥ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಬಹುದು. ಇಂಥ ಸಾಕಷ್ಟು ಏನಂದ್ರೆ ಅಕ್ರಮ ಅಡ್ಡೆಗಳಲ್ಲಿ ನಡೀತಾ ಇವೆ. ಸಂಬಂಧಪಟ್ಟವ್ರು ಸರ್ಕಾರನೇ ಎಚ್ಚೆತ್ತುಕೊಳ್ಳಲೇಬೇಕು. ಯಾಕಂದರೆ ಜನರ ಜೀವ, ಜನರ ಹೊಟ್ಟೆ ಇಂಥವೇನಾದ ನಕಲಿ ಗುಟ್ಕಗಳು ಸೇರಿದ್ರೆ ಎಲ್ಲೋ ಒಂದು ಕಡೆ ಶಿವನ ಪಾದ ಸೇರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಬೀದರ್ನ ಕೊಳಾರ್ ಕೈಗಾರಿಕೆ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಕೊಳಾರ್ ಕೈಗಾರಿಕೆ ಪ್ರದೇಶ ಆಗೋದು ಅಕ್ರಮಗಳ ತಾಣ ಆಗ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಈಗಾಗಲೇ ಇಲ್ಲಿ CPI ಕೂಡ ಬಂದರೆ, ನ್ಯೂಟನ್ ಪೊಲೀಸ್ ಸ್ಟೇಷನ್ CPI ಕೂಡ ಬಂದಿದ್ದಾರೆ. ಪೊಲೀಸರು ಇರ್ಬೋದು, GST ಇಲಾಖೆ ಅಧಿಕಾರಿಗಳಿರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು, ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ ಎಲ್ಲೋ ಒಂದು ಕಡೆ ಇವತ್ತು ಅಕ್ರಮ ತಾಣ ಆಗ್ಯದ ಅಂತ ಹೇಳ್ಬೋದು. ಸರ್ಕಾರ ಇನ್ನೂ ಉನ್ನತ ಅಧಿಕಾರಿಗಳು ತನಿಖೆ ನಡೆಸುವ ಮೂಲಕ ಈ ಒಂದು ಅಕ್ರಮ ದಂಧೆಗಳಿಗೆ ಬ್ರೇಕ್ ಹಾಕಲೇಬೇಕೆಂಬುದು ಒತ್ತಾಯ ಜನರು ಕೂಡ ಆಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.